ಮೇಡಮ್ ಇನ್ನೊಂದು ಪ್ರಮುಖವಾದ ವಿಚಾರ ನಾವು ಸರಿ ಅಂತ ಹೇಳ್ತೀವಲ್ಲ ಮೇಡಮ್, ಸರಿ ರಾಗಿ ಮಾಡೋದು. ಸರಿ. ಅದಕ್ಕೆ ಬಹಳಷ್ಟು ಒಂದು ಏನೇನೋ ಒಂದನ್ನು ಹಾಕ್ಬಿಡ್ತೀವಿ, ಎಲ್ಲಾ ಬೇಳೆಗಳನ್ನ, ಕಾಳುಗಳನ್ನ, ಜೀರಿಗೆ, ಮೆಣಸು, ಮೆಣಸಿನಕಾಯಿ ಇವೆಲ್ಲವನ್ನ ಹಾಕಿ ನಾವು ಮಾಡ್ತೀವಿ. ಅದು ಅದು ಸರಿನಾ? ಎಲ್ಲವನ್ನ ಕೊಡಬಹುದಾ ಮೇಡಮ್? ಆ ತರಹದ ಸರಿನ ನೀವು ದೊಡ್ಡ ಮಗುಗೆ ಕೊಡಿ. ಆದ್ರೆ ರೀನಿಂಗ್ ಫುಡ್ ಕೊಟ್ಟಾಗ ಈ ರಾಗಿಯನ್ನ ಬಟ್ಟೆನಲ್ಲಿ ಜರಡಿ ಹಿಡಿದು ಫೈಬರ್ ಎಲ್ಲ ತೆಗೆದು ಬಿಟ್ಟು ಮೊದ್ಲೇ ಡಿಹಸ್ಕ್ ಮಾಡಿರ್ತೀವಿ. ಆ ಫೈಬರ್ ಎಲ್ಲ ತೆಗೆದು ಅದೊಂದೇ ಸರಿ. ಹಾಲು, ಸ್ವಲ್ಪ ತುಪ್ಪ, ಒಂಚೂರು ಉಪ್ಪು, ಸಕ್ಕರೆ, ರಾಗಿ, ಇದಿಷ್ಟೇ ರಾಗಿ ಸರಿ. ಚಿಕ್ಕದವರೆಲ್ಲ ನ್ಯೂಟ್ರಿಷನ್ ಮಾತಾಡಿ ಮಾತಾಡಿ ಡಯಟೆಟಿಕ್ಸ್ ಕುಟ್ಕೊಂಡು ಹೋಗಿದೆ ಅಂತ ಹೇಳ್ತಾ ಇರ್ತೀನಿ ನಾನು. ಅದಕ್ಕೆ ನಮ್ ಸುಮನ್ ಟಿವಿಗೆ ಪ್ರೇಮ ಮೇಡಮೇ ಬೇಕು ಅಂತ ಹೇಳಿ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ಬಂದಿದೀವಿ ಮೇಡಮ್. ಒಂದೊಳ್ಳೆ ಇನ್ಫಾರ್ಮೇಶನ್ ಬೇಕು ಅಂತ. ಮೇಡಮ್ ಇನ್ನೊಂದು ಕೊನೆಯದಾಗಿ, ಮಕ್ಕಳಿಗೆ ಹಾಲು ಕೊಡ್ತೀವಿ ನಾವು, ಅದು ಸರಿನಾ ಮೇಡಮ್? ಅಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಕೊಡ್ತೀವಿ, ರಾತ್ರಿನೂ ಹಾಲು ಕೊಡ್ತೀವಿ, ಅಂದ್ರೆ ಹಸುವಿನ ಹಾಲು ಕೊಡ್ತೀವಿ, ಇದು ಕೊಡ್ಬೋದಾ ಹೇಗೆ ಮೇಡಮ್? ಖಂಡಿತ ಮಕ್ಕಳಿಗೆ ಹಾಲು ತುಂಬಾ ಬೇಕು. ಅದ್ರಲ್ಲೂ ಸಸ್ಯಾಹಾರಿಗಳಾದ್ರೂ ಈವನ್ ಮಾಂಸಾಹಾರಿಗಳಾಗಿದ್ರು ಕೂಡ ಸಸ್ಯಾಹಾರಿಗಳಾಗಿದ್ರೆ ಅಂತೂ ಹಾಲು ಕೊಡ್ಲೇಬೇಕು. ಯಾಕೆಂದ್ರೆ ಅಮೈನೋ ಆಸಿಡ್ಗಳು ಮಕ್ಕಳಿಗೆ ಅಷ್ಟು ಬೇಕಾಗುತ್ತೆ. ನಮ್ಮ ಭಾರತೀಯರು ಜಗತ್ತೆಲ್ಲ ಕತ್ತಲೆ ಕಪ್ಪಲ್ಲಿ ಮುಳುಗಿದ್ದಾಗ ನಾವು ಎಷ್ಟು ವಿಜ್ಞಾನದಲ್ಲಿ ಮುಂದಕ್ಕೆ ಹೋಗಿದ್ವಿ ಅಂತ ಹೇಳಿದ್ರೆ, ಎಲ್ಲಾ ಫೀಲ್ಡ್ ಅಲ್ಲೂ ನಮ್ಮ ಭಾರತೀಯರು ಜ್ಞಾನವಂತರು, ವಿದ್ಯಾವಂತರು. ನಾವು ತಪ್ಪು ಮಾಡಿ ಏನೇನೋ ಇವ್ರೊಬ್ರು ಮಾತ್ರನೇ ಬುದ್ಧಿವಂತರು, ಇವರೆಲ್ಲ ಡಿಪ್ರೈವ್ಡ್ ಕ್ಲಾಸು ಅಂತ ಹೇಳೋದಲ್ಲ ಅರ್ಥವೇ ಇಲ್ಲ. ಎಲ್ಲರೂ ಬುದ್ಧಿವಂತರಾಗಿದ್ರು ಭಾರತೀಯರು. ಹೇಗಿತ್ತು ನೋಡಿ, ನಾವು ಲ್ಯಾಕ್ಟೋವೇಗನ್ಗಳು ಭಾರತೀಯರು. ಪ್ರಪಂಚದಲ್ಲಿ ಎಷ್ಟು ನಾವು ಲ್ಯಾಕ್ಟೋವೇಗನ್ಗಳನ್ನ ನೋಡ್ತೀವಿ ಅಂದ್ರೆ ಭಾರತೀಯರೇ ಹೆಚ್ಚಿರೋದು, ಗೊತ್ತಾ? ನಾವು ಹಾಲು, ಧಾನ್ಯಗಳು, ದ್ವಿದಳ ಧಾನ್ಯಗಳನ್ನ ಸೇರಿಸಿ ತಿನ್ನೋದು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಯಾವಾಗ ಬೆಳೀತೋ ಆವತ್ತಿಂದ ಇರುವಂತಹ ಆಹಾರ. ಅಂದ್ರೆ ಆವಾಗಿಂದ ಅವರಿಗೆ ಬುದ್ಧಿ ಇತ್ತು, ಇವತ್ತಿಗೂ ಇಟ್ ಹೋಲ್ಡ್ಸ್.